ನಾವು ಚಿತ್ರರಂಗದಲ್ಲಿ ಒಂದು ನಿರ್ಮಾಪಕನ ಅನ್ನದಾತ ಅಂತ ಕರಿತೀವಿ, ಹಾಗೆ ಒಬ್ಬ ನಿರ್ದೇಶಕನ ಗುರು ಅಂತ ಕರಿತೀವಿ. ವಯಸ್ಸಲ್ಲಿ ಸಣ್ಣವನಾದರೂ ಕೂಡ ಮಹೇಶ ನನಗೆ ಗುರು ಈ ಸಿನಿಮಾದಲ್ಲಿ. ಮತ್ತು ಇವತ್ತು ಅಯೋಗ್ಯ ಅಂತ ಟೈಟ್ಲ್ ಇದೆಯಲ್ಲ, ಬಹಳ ಒಂದು ರೀತಿಯಾದ ವಿಭಿನ್ನವಾದ ಟೈಟ್ಲ್ ಕನ್ನಡ ಚಿತ್ರರಂಗಕ್ಕೆ. ಯಾಕೆಂದರೆ ನಮ್ಗೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು. ಇವತ್ತು ಸಿಟಿನಲ್ಲಿ ಏನಾಗಿದೆ, ಇದು ಕಂಪ್ಲೀಟ್ ಕಲುಷಿತವಾದ ನೀರು, ಕಲುಷಿತವಾದ ಗಾಳಿ. ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಅಯೋಗ್ಯ 2ನೇ ಸಿನಿಮಾ ನೋಡಲೇಬೇಕಾಗತ್ತೆ. ಹಾಗಾಗಿ ನಾವು ಮತ್ತೆ ಮಂಡ್ಯಕ್ಕೆ ಹೋಗಲೇಬೇಕಾಗತ್ತೆ. ಅದನ್ನು ನೋಡಬೇಕು ಅಂತಂದರೆ ಅದ್ಭುತವಾದ 2 ಜೋಡಿಗಳನ್ನ ನೋಡಬೇಕಾಗತ್ತೆ. ಅದಕ್ಕೆ ನಾನು ನನ್ನ ಗುರುಗಳಾದಂಥ ವಿ ಕಾರಂತರು ಏನೊಂದು ಪ್ರಾರಂಭ ಮಾಡಿದ್ರು, ಒಂದು ನೀನಾಸಂ ಅನ್ನೋದು ಮೊದಲೇ ಪ್ರಾರಂಭ ಆಗಿತ್ತು. ಅಲ್ಲಿ ಕಲೆಯನ್ನು ಕಲಿತು ಬಂದಂಥ ನನ್ನ ಗೆಳೆಯ ನೀನಾಸಂ ಸತೀಶ್ ಈ ಚಿತ್ರದ ನಾಯಕ. ಹಾಗೆ ನಾನು ಬಹಳ ಮೆಚ್ಚುವಂಥ ಹಾಗೂ ಅತ್ಯಂತ ಬುದ್ಧಿವಂತ ಒಂದು ಹೀರೋಯಿನ್ ಅಂತಂದರೆ ಅದು ರಚಿತಾ ರಾಮ್. ಯಾಕೆಂದರೆ ಇಬ್ಬರು ಜೋಡಿ ನೋಡ್ತಾ ಇದ್ದಾಗ ನಂಗೆ ಅನ್ಸೋದು, ನನಗೆ ಈ ಸಿನಿಮಾ ಮಾಡುವಾಗ ಆವಾಗ ಕೋವಿಡ್ ಇರಲಿಲ್ಲ. ಈ ಕೋವಿಡ್ಗೆ ಮುಂಚೆ ಈ ಸಿನಿಮಾ ಆಗುತ್ತೆ, ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದಾಗ ಬೇಕಾದಷ್ಟು ಆಯ್ಕೆಗಳಿದ್ದಾರೆ, ಬೇಕಾದಷ್ಟು ನಟಗಳಿದ್ದಾರೆ. ನನಗೆ ಅಂತ ಒಂದು ಸ್ಥಾನವನ್ನು ಮಾಡಿಕೊಟ್ಟಂಥ ಅವತ್ತಿನ ಆ ನಿರ್ಮಾಪಕ ಚಂದ್ರಶೇಖರ್ ಅವ್ರನ್ನ ಇವತ್ತು ನಾನು ನೆನೆಸ್ಕೊತೀನಿ. ಹಾಗೇನೆ ಈ ಚಿತ್ರದಲ್ಲಿ ಕೇವಲ ಬರೀ ಕಲಾವಿದರು ಇದ್ರೆ ಸಾಲದು, ಅಂಥ ಉತ್ತಮವಾದ ತಂತ್ರಜ್ಞರು ಇರಬೇಕಾಗತ್ತೆ. ಅದರ ಆಯ್ಕೆ ಕೂಡ ಮಾಡಿದರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅವತ್ತಿನ ಸಂಗೀತ, ಅರ್ಜುನ್ ಜನ್ಯ ಸಂಗೀತ ಆಗಿರ್ಬೋದು, ಅಥವಾ ಆ ಫೋಟೋಗ್ರಫಿ ಕ್ಯಾಮ್ರಾಮನ್ನ ಮರ್ತಿದ್ದೀನಿ. ಹಾಗೆ ನನ್ನ ಗೆಳೆಯರಾದಂಥ ಅನೇಕ ಜನ ಇಲ್ಲಿ ಕೂತಿದ್ದಾರೆ. ಅದು KR ಪೇಟೆಗೆ ಬೆನ್ನು ತಟ್ಟಿದ್ದೀನಪ್ಪ, ಬೆನ್ನ ಮೇಲೆ ಹೊಡೆದಿಲ್ಲ. ಚೆನ್ನಾಗಿ ಇನ್ನೂ ಚೆನ್ನಾಗಿ ಮೇಲಕ್ಕೆ ಬರ್ತೀಯ. ಹಾಗೆ ನಮ್ಮ ಭರ್ಜರಿ ಚೇತನ್ ಅವರು ಕೂಡ ಬಹಳ ನನ್ನ ಅಚ್ಚುಮೆಚ್ಚಿನ ನಿರ್ದೇಶಕರು. ಹಾಗೆ ಇಲ್ಲಿ ನನ್ನ ಗೆಳೆಯ ಕೂತಿದ್ದಾನೆ, ಏನು ಹೇಳೋದು, ನಾಣಿ ಬಗ್ಗೆ ಅದ್ಭುತವಾದ ಕಲಾವಿದ. ಹಾಗೆ ಅರುಣ ನನ್ನ ಜೊತೆ 2-3 ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಬಹಳ ನಾನು ಮೆಚ್ಕೊಂಡಿದ್ದು ಈ ಸಿನಿಮಾದಲ್ಲಿ ಅವರ ಪಾತ್ರ. ಹಾಗೂ ಲಿಫ್ಟ್ ಮ್ಯಾನ್ ಅಂತ ನಾನು 200ನೇ ಚಿತ್ರ ಮಾಡಬೇಕಾದ್ರೆ ನಾನು ಆಯ್ಕೆ ಮಾಡ್ಕೊಂಡಿದ್ದ ನಟಿ ಅದು ಅರುಣ ಬಾಲರಾಜ್. ಯಾಕೆಂದರೆ ಆಕೆಗೆ ಅದ್ಭುತವಾದ ಒಂದು ಅಭಿನಯ ಕಲೆ ಇದೆ. ಹಾಗಾಗಿ ಅವರು ಕೂಡ ಈ ಚಿತ್ರದಲ್ಲಿ ಮತ್ತೆ ಮರುಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಪಾವಗಡ ಮಂಜು, ನಾನು ಅವ್ರನ್ನ ನೀವು ಇದ್ರಲ್ಲಿ ಮಾಡಿದ್ರಾ, ಇದು ಬಿಗ್ ಬಾಸ್. ಹೌದು, ಅವರು ಇವಾಗ ಅವರೇ ಬಿಗ್ ಬಾಸ್ ಈಗ ನಮಗೆಲ್ಲ. ಹೀಗಾಗಿ ಈ ಬೆದಲ್ನೆಲ್ಲ ಸೇರ್ಸೋದು ನೋಡಿ, ಏನಂದರೆ ಒಂದು ಅದ್ಭುತವಾದ ಅಡುಗೆ ಆಗಬೇಕು ಅಂದರೆ ನಿಜವಾದ ಒಂದು ಒಳ್ಳೆ ಹದ ಬರಬೇಕು. ಈ ಹದಕ್ಕೆ ಸರಿಯಾದ ಕಲಾವಿದರನ್ನ ಮತ್ತೆ ಸೇರಿಸಿದ್ದಾರೆ. ಯಾಕೆಂದರೆ ಮೊದಲನೇ ಸಿನಿಮಾ ಮಾಡೋದೇ ಬಹಳ ಕಷ್ಟ. ಒಂದು ಸಿನಿಮಾ ಮಾಡೋದೇ ಕಷ್ಟ. ಅದು 6 ವರ್ಷದ ನಂತರ ಕೋವಿಡ್ ಎಲ್ಲ ಕಳೆದು ಎಷ್ಟೋ ಜನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಆ ಮಧ್ಯದಲ್ಲಿ ನಾವು ಇನ್ನೂ ಜೀವಂತವಾಗಿದ್ವಿ. ಯಾಕೆಂದರೆ ಆ ದೇವರು ಇವತ್ತು ಏನು ಬಸವನಗುಡಿ ಆ ಬಸವಣ್ಣನ ಮುಂದೆ ಕೂತಿದ್ದೀವಿ. ಹಾಗೆ ಗಣೇಶನ ಆಶೀರ್ವಾದ ಇದೆ. ಯಾಕೆಂದರೆ ಯಾವುದೇ ಒಂದು ವಸ್ತು ಅದಕ್ಕಾಗಬೇಕಾದ್ರೆ ದೈವ ಸಂಕಲ್ಪ ಇರಬೇಕು. ಅದೆಲ್ಲ ಅತ್ಯಂತ ಪ್ರೀತಿ ಪಾತ್ರನಾದ ನಮ್ಮ ಮಹೇಶ್ ಯಾರಂದರೆ ಅವ್ರ ತಾಯಿ. ಆ ತಾಯಿಯ ಆಶೀರ್ವಾದ ಯಾವಾಗಲೂ ಹೇಳ್ತಾ ಇರ್ತಾನೆ. ಯಾಕೋ ಇಲ್ಲಿದ್ದಾರೆ, ಇಲ್ಲಿದ್ದಾರೆ, ಕರೆಕ್ಟ್. ಅವ್ರ ತಾಯಿ ಅವರು ಆ ಸಿನಿಮಾ ಮಾಡುವಾಗ ನನ್ನ ತಾಯಿ ಇದ್ರು. ಅವಾಗ ನನ್ನ ಒಂದು ಘಟನೆ ನಡೀತು, ಅದನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ. ಆದರೆ ಅದಾದ ನಂತರ ಈ ಹಲವಾರು ವಿಚಾರಗಳು ನಮ್ಮಲ್ಲಿ ನಡೀತು. ಆದರೂ ಇವತ್ತು ಈ ಒಂದು ಸಿನಿಮಾ ಮೂಲಕ ಮತ್ತೆ ನನ್ನ ಆರೋಗ್ಯ ಮತ್ತೆ ಇಂಪ್ರೂವ್ ಆಗುತ್ತೆ. ಎಲ್ಲರೂ ನಾನು ಕೇಳೋದು, ನೀವು ಹೇಗಿದ್ದೀರಾ, ನಿಮ್ಮ ಆರೋಗ್ಯ ಹೇಗಿದೆ ಅಂತ. ಇನ್ಮೇಲೆ ಅವ್ರು ಹೇಳ್ತೀನಿ, ನನ್ನ ಆರೋಗ್ಯ ಇಂಪ್ರೂವ್ ಆಗಿಬಿಟ್ಟಿದೆ. ಯಾಕೆಂದರೆ ನನ್ನ ಆರೋಗ್ಯ ಪಾರ್ಟ್ 2ನಲ್ಲಿ ಮಾಡ್ತಾ ಇದ್ದೀನಿ ಅಂತ ಖಂಡಿತವಾಗಿ ಹೇಳ್ತೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸುಂದರರಾಜ್ ಸರ್. ಇದೀಗ ನಮ್ಮ ಹೊಲಿಗೆ ಮಾತನಾಡಿಸುವಂಥ ಸಮಯ. ತಬಲಾ ರಾಣಿ ಸರ್, ಅಯೋಗ್ಯ 2 ಬಗ್ಗೆ. ಎಲ್ರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮಗಳಿಗೆ